ಇಂದಿನ ಈ ವಿಡಿಯೋದಾಗ ಮೈಸೂರಿನ ದಿವಾನರಿಗೆ ಸಂಬಂಧಪಟ್ಟಂತ ಒಂದಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ತಿಳ್ಕೊಳ್ಳೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟ, ಮೈಸೂರಿನ ಮೊದಲ ದಿವಾನರು ಯಾರು? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು, ಆಪ್ಷನ್ ಬಿ ದಿವಾನ್ ಪೂರ್ಣಯ್ಯ, ಆಪ್ಷನ್ ಸಿ ರಂಗಾಚಾರ್ಲು, ಆಪ್ಷನ್ ಡಿ ಶೇಷಾದ್ರಿ ಅಯ್ಯರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ದಿವಾನ್ ಪೂರ್ಣಯ್ಯ. ದಿವಾನ್ ಪೂರ್ಣಯ್ಯನವರು ಮೈಸೂರಿನ ಮೊದಲ ದಿವಾನರಾಗಿದ್ದರು. ಇದು ಇಂಪಾರ್ಟೆಂಟ್ ಆಕೈತಿ, ನೆನಪಿಟ್ಕೋರಿ. ಆನಂತರ ಮುಂದಿನ ಪ್ರಶ್ನೆಗೂ, ಕೋಲಾರದಲ್ಲಿ ಚಿನ್ನ ತೆಗೆಯುವ ಕೈಗಾರಿಕೆಯನ್ನು ಆರಂಭಿಸಿದ ದಿವಾನರು ಯಾರು? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು, ಆಪ್ಷನ್ ಬಿ ದಿವಾನ್ ಪೂರ್ಣಯ್ಯ, ಆಪ್ಷನ್ ಸಿ ರಂಗಾಚಾರ್ಲು, ಆಪ್ಷನ್ ಡಿ ಶೇಷಾದ್ರಿ ಅಯ್ಯರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ರಂಗಾಚಾರ್ಲು ಅವರ. ರಂಗಾಚಾರ್ಲು ಅವರ ಕೋಲಾರದಲ್ಲಿ ಚಿನ್ನ ತೆಗೆಯುವ ಕೈಗಾರಿಕೆಯನ್ನು ಆರಂಭಿಸಿದ ದಿವಾನರಾಗಿದ್ದಾರೆ. ಆನಂತರ ಮುಂದಿನ ಪ್ರಶ್ನೆ, ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯನ್ನು ಜಾರಿಗೆ ತಂದವರು ಯಾರು? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು, ಆಪ್ಷನ್ ಬಿ ದಿವಾನ್ ಪೂರ್ಣಯ್ಯ, ಆಪ್ಷನ್ ಸಿ ರಂಗಾಚಾರ್ಲು, ಆಪ್ಷನ್ ಡಿ ಶೇಷಾದ್ರಿ ಅಯ್ಯರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಶೇಷಾದ್ರಿ ಅಯ್ಯರ. ಕೆ ಶೇಷಾದ್ರಿ ಅಯ್ಯರ್ ಅವರು ಮೈಸೂರಿನ ಸಿವಿಲ್ ಸರ್ವಿಸ್ ಪರೀಕ್ಷೆಗಳನ್ನ ಜಾರಿಗೆ ತಂದರು. ಆನಂತರ ಇಡೀ ಏನು ಒಂದು ದಿವಾನರದಾರಲ್ಲ, ಅಷ್ಟು ದಿವಾನರಲ್ಲಿ ಶೇಷಾದ್ರಿ ಅಯ್ಯರ್ ಅವರ ಪ್ರಾಮುಖ್ಯತೆ ಬಹಳ ಇದೆ ಮೈಸೂರಿಗೆ. ಇದ್ರೊಳಗೆ ಇವರ ಹೆಸರನ್ನ ನೆನಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಆಗೈತಿ. ಆನಂತರ ಮುಂದಿನ ಪ್ರಶ್ನೆ, ಆಧುನಿಕ ಬೆಂಗಳೂರಿನ ನಿರ್ಮಾತೃ ಎಂದು ಯಾರನ್ನು ಕರೆಯುವರು? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು, ಆಪ್ಷನ್ ಬಿ ದಿವಾನ್ ಪೂರ್ಣಯ್ಯ, ಆಪ್ಷನ್ ಸಿ ರಂಗಾಚಾರ್ಲು, ಆಪ್ಷನ್ ಡಿ ಶೇಷಾದ್ರಿ ಅಯ್ಯರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕೂಡ ಶೇಷಾದ್ರಿ ಅಯ್ಯರ್ ಅವರ. ಶೇಷಾದ್ರಿ ಅಯ್ಯರ್ ಅವರನ್ನ ಆಧುನಿಕ ಬೆಂಗಳೂರಿನ ನಿರ್ಮಾತೃ ಅಂತ ಕರೀತಾರೋ. ಇದು ಕೂಡ ಇಂಪಾರ್ಟೆಂಟ್ ಆಕೈತಿ, ನೆನಪಿಟ್ಕೋರಿ. ಆನಂತರ ಮುಂದಿನ ಪ್ರಶ್ನೆ, ಏಷ್ಯಾದ ಮೊಟ್ಟ ಮೊದಲ ಜಲ ವಿದ್ಯುತ್ ಸ್ಥಾವರ ಯಾವುದು? ಆಪ್ಷನ್ ಎ ಶಿವನಸಮುದ್ರ, ಆಪ್ಷನ್ ಬಿ ಮೈಸೂರು, ಆಪ್ಷನ್ ಸಿ ಮಂಗಳೂರು, ಆಪ್ಷನ್ ಡಿ ಕೇರಳ. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ, ಮೊಟ್ಟ ಮೊದಲ ಜಲವಿದ್ಯುತ್ ಒಂದು ಸ್ಥಾವರ ಅಂದ್ರೆ ಅದ ಶಿವನಸಮುದ್ರ ಸ್ಥಾವರ. ಇದನ್ನ ನಿರ್ಮಿಸಿದವರು ಕೂಡ ಶೇಷಾದ್ರಿ ಅಯ್ಯರ್ ಆಗಿದ್ದರು. ದಿವಾನರಾಗಿದ್ದರ ಕೆ ಶೇಷಾದ್ರಿ ಅಯ್ಯರ್ ಅವರ. ಆ ಟೈಮ್ ಒಳಗೆ ಇದು ನಿರ್ಮಾಣಗೊಂಡೈತಿ. ಆನಂತರ ಮುಂದಿನ ಪ್ರಶ್ನೆ, ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಎಂದು ಯಾರನ್ನು ಕರೆಯುತ್ತಾರೆ? ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು, ಆಪ್ಷನ್ ಬಿ ದಿವಾನ್ ಪೂರ್ಣಯ್ಯ, ಆಪ್ಷನ್ ಸಿ ರಂಗಾಚಾರ್ಲು, ಆಪ್ಷನ್ ಡಿ ಶೇಷಾದ್ರಿ ಅಯ್ಯರ್ ಅವರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು. ಸರ್ ಎಂ ವಿಶ್ವೇಶ್ವರಯ್ಯನವರನ್ನ ಭಾರತದ ಆರ್ಥಿಕ ಯೋಜನೆಗಳ ಪಿತಾಮಹ ಅಂತ ಕರಿತಾರೆ. ಯಾವ ಕಾರಣಕ್ಕಂದ್ರೆ ಇವರು ದಿವಾನರಾದ ಸಂದರ್ಭದಾಗ ಭಾರತದಾಗ ಅನೇಕ ರೀತಿಯ ಬದಲಾವಣೆಗಳು ನೋಡಿದವು ನಾವು. ಕರ್ನಾಟಕದಾಗಲಿ ಮೈಸೂರಿಗಾಗಲಿ ಎಲ್ಲ ರೀತಿಯ ಒಂದು ಇಂಜಿನಿಯರಿಂಗ್ ಪ್ಲಾನ್ಗಳನ್ನ ಕೂಡ ಹಾಕಿಕೊಟ್ಟಾರು. ಆ ಕಾರಣಕ್ಕೆ ಇವ್ರನ್ನ ಈ ರೀತಿ ಕರೀತಾರೋ. ಆನಂತರ ಮುಂದಿನ ಪ್ರಶ್ನೆ, ಮೈಸೂರು ಅರಮನೆಯನ್ನು ಏನೆಂದು ಕರೆಯುವರು? ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಕೈತಿ, ನೆನಪಿಟ್ಕೋರಿ. ಆಪ್ಷನ್ ಎ ರಾಜವಿಲಾಸ್, ಆಪ್ಷನ್ ಬಿ ಅಂಬಾವಿಲಾಸ್ ಪ್ಯಾಲೇಸ್, ಆಪ್ಷನ್ ಸಿ ಗ್ರೀನ್ ಪ್ಯಾಲೇಸ್, ಆಪ್ಷನ್ ಡಿ ಗ್ರೇಟ್ ಪ್ಯಾಲೇಸ್. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ಬಿ ಅಂಬಾವಿಲಾಸ್ ಪ್ಯಾಲೇಸ್ ಅಂತೇಳಿ ಮೈಸೂರು ಅರಮನೆಯನ್ನು ಕರೀತಾರು, ನೆನಪಿಟ್ಕೋರಿ. ಇದು ಕೂಡ ಭಾಳ ಇಂಪಾರ್ಟೆಂಟ್ ಆಕೈತಿ ಒಂದು ಮೈಸೂರಿನ ಇತಿಹಾಸ ನೋಡೋದಾದ್ರೆ ನಾವು. ಆನಂತರ ಇದಿಷ್ಟಾಗಿತ್ತು ಮೈಸೂರಿನ ದಿವಾನರಿಗೆ ಸಂಬಂಧಪಟ್ಟಂತ ಒಂದಷ್ಟು ಇಂಪಾರ್ಟೆಂಟ್ ಡೀಟೇಲ್ಸ. ಮುಂದಿನ ವಿಡಿಯೋದಾಗ ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ನಾನು ಮುಂದೆ ಸಿಗ್ತೇವೆ. ಅಲ್ಲಿವರೆಗೂ ಬಾಯ್.